ಫ್ರೆಂಡ್ಸ್, ಇವತ್ತು ನಾವು ಬೆಲ್ಜಿಯಂ ದೇಶದ ಒಂದು ಸಣ್ಣ ಪರಿಚಯ ಮಾಡಿಕೊಳ್ಳುವ. ನಾವು ನೆದರ್ಲ್ಯಾಂಡ್ ದಿ ಹೇಗ್ ಸಿಟಿಯಿಂದ 177 ಕಿಲೋಮೀಟರ್ ಕ್ರಾಸ್ ಆಗಿ ಬೆಲ್ಜಿಯಂ ರೀಚ್ ಆದೆವು. ಬೆಲ್ಜಿಯಂನ ಕ್ಯಾಪಿಟಲ್ ಬಂದು ಬ್ರೂಸೆಲ್ಸ್ ಅಂತ ಹೇಳಿ. ಈಗ ನೀವು ನೋಡ್ತಾ ಇರುವ ಪ್ಲೇಸ್ ಬಂದು ದಿ ಗ್ರ್ಯಾಂಡ್ ಪ್ಲೇಸ್ ಅಂತ ಹೇಳಿ ಹೇಳ್ತಾರೆ. ಇದು ಸಾಮಾನ್ಯ 16-15ನೇ ಶತಮಾನದ ಬಿಲ್ಡಿಂಗ್ಗಳು, ಇದೆಲ್ಲ ನೋಡ್ತಿರುವಂಥದ್ದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅವಾಗಿನ ಕಾಲದ ಅರಮನೆಗಳೆಲ್ಲ ಆಗಿತ್ತಂತೆ ಅದು. ಇವಾಗ ಅದು 5 ಸ್ಟಾರ್ ಹೋಟೆಲು, ಇಲ್ಲ ಬೇರೆ ಹಾಸ್ಪಿಟಲ್ ಆಗಿ, ಇಲ್ಲ ಕಾಲೇಜ್ ಆಗಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ತಾರೆ. ಈ ಹಳೆ ಬಿಲ್ಡಿಂಗನ್ನು ಈಗಲೂ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪುಟ್ಟ ಪುಟ್ಟ ಮಕ್ಕಳನ್ನು ಕರ್ಕೊಂಡು ಹೋಗಿದ್ರಿಂದ ನಾವು ಟೂಟ್ ಬಸ್ ಅಂತ ಹೇಳಿ ಒಂದು ಸಿಟಿ ಟೂರ್ ತೋರಿಸ್ತಾರೆ ಅವರು. ಇಂಟ್ರಾ ಸಿಟಿ, ಅದೇ ರೀತಿ ಇಂಟರ್ ಸಿಟಿ ಎರಡು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇದರಲ್ಲಿ ಬೇರೆ ಬೇರೆ ಫುಲ್ ಪ್ಲೇಸಸ್ ನಿಮಗೆ ಬ್ರುಸೆಲ್ಸಲ್ಲಿ ಏನೇನಿದೆ ಫುಲ್ ಅವರು ಕವರ್ ಮಾಡ್ತಾರೆ. ಆಲ್ಮೋಸ್ಟ್ ನಮಗೆ ಯಾವ ಪ್ಲೇಸ್ ಕೂಡ ಮಿಸ್ ಆಗದಿರ ನೋಡ್ಬೋದು. ನೀವು ಈ ಬಸ್ಸನ್ನು ಅಷ್ಟೇ 24 ಅವರ್ಸು 48 ಅವರ್ಸಿಗೆ ತಗೊಳ್ಬೋದು. ಇದು ಅಟೋಮಿಯಂ ಅಂತ ಹೇಳಿ ಇನ್ನೊಂದು ಪ್ಲೇಸು. ಇದರಲ್ಲಿ ಸಾಮಾನ್ಯ ಈ ಥರ ರೌಂಡ್ ಸರ್ಕಲ್ಸ್, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ನಿಮಗೊಂದು 8-9 ಕಾಣ್ತವೆ. ಇದರ ಒಳಗಡೆ ಬೇಕಾದರೆ ಅಲ್ಲಿ ಮ್ಯೂಸಿಕ್ ಎಲ್ಲ ಹಾಕಿ ಸಣ್ಣ ಇವೆಂಟ್ ಎಲ್ಲ ಆಗುತ್ತೆ, ಅದರೊಳಗಡೆ ಕೂಡ ಹೋಗಿ ಬರ್ಬೋದು. ಹಾಗೆ ಬ್ರುಸೆಲ್ಸ್ ಎಲ್ಲ ನೋಡಿಕೊಂಡು ಆ ದಿವಸ ಅಲ್ಲೇ ರೂಮ್ ಮಾಡಿ ನೆಕ್ಸ್ಟ್ ಡೇ ನಾವು ಬ್ರುಗ್ಗೆ ಅಥವಾ ಬ್ರೂಜೆಸ್ ಅಂತ ಹೇಳುವ ಸಿಟಿಗೆ ಬಂದೆವು. ಇದು ಕೂಡ ತುಂಬ ಹಳೆಯ ಕಾಲದ ಸಿಟಿ ಅಥವಾ ಕೊಲೋನಿಯಲ್ ಸಿಟಿ ಅಂತ ಹೇಳಿ ಹೇಳ್ಬೋದು. ತುಂಬ ಚಂದವಾಗಿದೆ ನೋಡೋದಕ್ಕೆ. ನೀವು ಅಲ್ಲಿ ಫುಲ್ಲು ವಾಕಿಂಗ್ ಮಾಡ್ಬೋದು. ಸೆಂಟ್ರಲಲ್ಲಿ ಫುಲ್ಲು ವಾಕಿಂಗ್ ಮಾಡಿ ನೋಡ್ಬೋದು. ಅದೇ ರೀತಿ ಇಲ್ಲಿ ಕೆನಾಲ್ ಬೋಟಿಂಗ್ ತುಂಬ ಸ್ಪೆಷಲ್ ಇದೆ ಆಯಿತಾ. ಅಲ್ಲಿ ಕೆನಾಲ್ ಬೋಟಿಂಗ್ ಒಂದು ಅರ್ಧ ಗಂಟೆ ಬೋಟಿಂಗ್ ನಾವು ತಗೊಂಡ್ವಿ. ಆ ಬೋಟಿಂಗ್ ಹೋಗಬೇಕಾದ್ರೂ ಅಷ್ಟೇ ಅದು ಬ್ರಿಡ್ಜಸ್ ಎಲ್ಲ ಕಾಣಿಸುತ್ತೆ, ಒಂದು 16-17ನೇ ಶತಮಾನದ್ದೆಲ್ಲ. ಆ್ಯಕ್ಚುಲಿ ಈ ಕಡೆ ಮಳೆ ಎಲ್ಲ ತುಂಬ ಜಾಸ್ತಿ ಬರುತ್ತೆ, ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ಇದನ್ನೆಲ್ಲ ಮೇಂಟೈನ್ ಮಾಡಿದ್ದಾರೆ. ಬಿಲ್ಡಿಂಗ್ ಇರ್ಬೋದು, ಅದೇ ರೀತಿ ನೀರು ಅಷ್ಟೇ ಪ್ಲಾಸ್ಟಿಕ್ ಆಗಲಿ ಕಸ ಕಡ್ಡಿಗಳಾಗಲಿ ಏನೂ ಹಾಕಲ್ಲ. ಯಾರು ಉಗಿಯೋದು, ಸ್ಪಿಟ್ ಮಾಡೋದು ಈ ಥರ ಏನು ಗಲೀಜೆ ಮಾಡಲ್ಲ. ಎಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಅಷ್ಟು ದೇಶಭಕ್ತಿ ಇದೆ ಅವರಿಗೆ. ನೋಡಿ ತುಂಬ ಚೆನ್ನಾಗಿದೆ ಇದು ನೋಡೋಕ್ಕಂತೂ ಪ್ಲೇಸು ತುಂಬ ಅದ್ಭುತವಾಗಿದೆ. ನೀರು ಅಷ್ಟೇ ಪ್ಯೂರ್ ಆಗಿತ್ತು, ವೆದರು ತುಂಬ ಚೆನ್ನಾಗಿತ್ತು. ಕೆನಾಲ್ ಬೋಟಿಂಗ್ ಅಂತೂ ಸೂಪರ್ಬ್ ಆಗಿತ್ತು. ಬೃಹತ್ ಅಂಥೇಳಿ ಪ್ರೊನೌನ್ಸ್ ಮಾಡ್ತಾರೆ. ಡಚ್ಚಲ್ಲಿ ಹೇಳಬೇಕಾದ್ರೆ ಬ್ರುಗ್ಗೆ ಅಥವಾ ಬ್ರುಜಸ್ ಅಂತ ಹೇಳಿ ಹೇಳಲ್ಲ, ಬ್ರೂಹ್, ಜಿಗೆ ಅವರು ಹ ಅಂಥೇಳಿ ಪ್ರೊನೌನ್ಸ್ ಮಾಡ್ತಾರೆ. ತುಂಬ ಚಂದವಾದ ದೇಶ ಬೆಲ್ಜಿಯಂ ದೇಶ. ಯುರೋಪಿಯನ್ ಟೂರ್ ಮಾಡಬೇಕು ಅಂತ ಹೇಳಿ ಅನಿಸೋರು ಬೆಲ್ಜಿಯಂಗೆ ಕೂಡ ಒಂದು ವಿಸಿಟ್ ಮಾಡ್ಬೋದು. ಅದರಲ್ಲೂ ತುಂಬ ಚಂದವಾದ ಸಿಟಿ ಅಂತ ಹೇಳಿದ್ರೆ ಬ್ರುಸೆಲ್ಸ್ ಮತ್ತು ಬ್ರೂಹ್ ಅಥವಾ ಬ್ರೂಜೆಸ್ ಅಂತೆ. ತುಂಬ ಹಳೆಯದಾದ ಸಿಟಿ ಇದೆಲ್ಲ ನೋಡಿ. 16-17ನೇ ಶತಮಾನದ ಬಿಲ್ಡಿಂಗ್ಗಳು ತುಂಬ ಚಂದವಾಗಿ ಮೇಂಟೈನ್ ಮಾಡಿ ಇಟ್ಟಿದ್ದಾರೆ ಇವಾಗಲೂ ಕೂಡ ಇದನ್ನು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.